ಚರ್ಚೆ ಇನ್ನೊಂದು ಕಡೆ ಇರಲಿ, ಇನ್ನೊಂದು ಸಂದರ್ಭದಲ್ಲಿ ಮಾಡಿದರೆ ಆಯಿತು. ಅಂಥ ಒಂದು ವ್ಯಕ್ತಿತ್ವವನ್ನು ಟೀಕೆ ಮಾಡುವವರು ಇರುವ ಸಂದರ್ಭದಲ್ಲೇ ಶಂಕರಣ್ಣನ ಟೀಕೆ ಮಾಡೋದ್ರಿಂದ ದೊಡ್ಡ ಮಾತಲ್ಲ. ಆದರೆ ಇವತ್ತಿನ ರಾಜಕಾರಣ ಗಮನಿಸಿದಾಗ ಹೌದಪ್ಪ ಇವರು ನಿಜವಾಗಿಯೂ ಒಳ್ಳೆಯವರು ಅಂತೇಳಿ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅದಕ್ಕಾಗಿ ಸರ್ವ ಧರ್ಮದವರನ್ನು ಬೆಳೆಸಿದರು. ಮುಸಲ್ಮಾನ ಧರ್ಮ ಬೆಳೆಸಬಾರ್ದು, ಹಿಂದೂ ಧರ್ಮ ಬೆಳೆಸಬೇಕು ಅನ್ನೋದು ಅರ್ಥೇ ಇಲ್ಲ. ಎಲ್ಲರೂ ಬೆಳೆಸಿದರು. ಹೀಗಾಗಿ ಅವರ ಕುಟುಂಬಸ್ಥರು ರಾಜಕೀಯಕ್ಕೆ ಬರಬೇಕೆಂದು ಜನರ ಆಸೆ ಇದೆ. ಇವತ್ತು ಆದರೆ ತಮ್ಮ ನಂತರ ತಮ್ಮ ಮಗನ ಬರಬೇಕು ಅಂತ ಇಂದಿರಾ ಗಾಂಧೀಜಿಯವ್ರ ಪ್ರಭಾವ ಅವತ್ತು ಅವ್ರನ್ನಲ್ಲಿತ್ತು. ತಮ್ಮ ನಂತರ ತಮ್ಮ ಸಂತತಿ ಬರಲಿ, ತಮ್ಮವರ ಮುಂದುವರಿಲಿತ್ತು ಅವ್ರಲ್ಲಿತ್ತು. ಆದರೆ ಅದು ಇವರಲ್ಲಿ ಬೆಳೆದು ಬರಲಿಲ್ಲ ಅನ್ನೋದು ಸಹಿತ ನಾವು ಗಮನಿಸಬೇಕಾಗ್ತದೆ. ಯಾಕಂದರೆ ಅವ್ರ ಮಗನೂ ಒಳ್ಳೆ ಬುದ್ಧಿವಂತರಿದ್ದಂಥವ್ರು ಇದ್ದಾರೆ. ಗೊತ್ತಿದ್ದು ಕನಗಲಿ ಅಂತೇಳಿ, ಪ್ರದೀಪ್ ಕನಗಲಿ ಅಂತೇಳಿ ಅವರನ್ನು ಬೆಳೆಸಬೇಕಾಗಿತ್ತು. ಇವತ್ತು ಜನ ಅಲ್ಲಿ ಬರಲಪ್ಪ ಅವರು ಅನ್ನೋಂಥ ಮಾತದ. ಬಟ್ ಇವತ್ತು ಏನಾಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಇವತ್ತಿನ ರಾಜಕೀಯಕ್ಕೆ ಆವತ್ತು ಶಂಕರಣ್ಣನವ್ರ ರಾಜ್ಯಕ್ಕೆ ಭಾಳ ಅಂತರ ಅದ, ಅಜಗಜಾಂತರ ಅಂತರ ಅದ. ಹೀಗಾಗಿ ಇವತ್ತೇನಾಗಿದೆಪ್ಪ ಅಂದ್ರೆ ವಿಶೇಷವಾಗಿ ನಾವು ಇವತ್ತು ಅವ್ರನ್ನ ನೆನೆಸ್ಕೊಳ್ಳೋದು ಭಾಳ ಮುಖ್ಯವಾದಂಥ ಒಂದು ಮಾತನ್ನು ನಮ್ಮ ರಮೇಶ್ ಕತ್ತಿ ಅವ್ರು ಮಾತಾಡಿದ್ದಾರೆ. ಜೊತೆಗೆ ಶಾಸಕ ಅಭಯ್ ಪಾಟೀಲರು ಸಹಿತ ಒಂದು ಮಾತನ್ನು ಮಾತಾಡ್ತಾರೆ. ಶಂಕರಣ್ಣ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಲಿಲ್ಲ, ಆದರೆ ಮುಖ್ಯಮಂತ್ರಿಗಿಂತ ಹೆಚ್ಚು ಸಮರ್ಥರಾಗಿದ್ದರು. ಹಲವರನ್ನು ಮುಖ್ಯಮಂತ್ರಿ ಮಾಡಿದ್ದೂ ಕೂಡ ಅವರೇ. ಅವರು ಜೀವನ ಪೂರ್ತಿ ಕಾಂಗ್ರೆಸ್ಸಲ್ಲಿ ಇದ್ದುಕೊಂಡೇ ರಾಜಕಾರಣ ಮಾಡಿದರು. ಎಲ್ಲ ಪಕ್ಷದವರಿಗೂ ಆಪ್ತರಾಗಿದ್ದರು. ಇದೊಂದು ಮಾತನ್ನು ಭಾಳಷ್ಟು ನೆನಪಿಸ್ಬೇಕಾಗ್ಯದ. ಈ ನಮ್ಮ ಅಭಯ್ ಪಾಟೀಲ್ ಮಾತಾಡಿದಂಥ ಮಾತನ್ನು ಇವನ್ನ BJPಗರು ಸಹಿತ ಅವರನ್ನು ಮೆಚ್ಚುವಂಥ ಇವತ್ತು ಸ್ಥಿತಿ ಅದ. ಯಾಕಂದ್ರೆ ಬೆಳಗಾವಿಯ ಡೆವಲಪ್ಮೆಂಟಲ್ಲಿ ಭಾಳಷ್ಟು ವರ್ಕ್ ಅವ್ರು ಮಾಡಿದ್ದಾರೆ. ಒಟ್ಟಾರೆಯಾಗಿ ಶಂಕರಣ್ಣನವರು ಅವ್ರು ನೆನಪಿಸುವಂಥ ಕೆಲಸ ಮಾಡಿದ್ದಾರೆ.